ನೀವು ಜೀವನದ ಕೊನೆ ಅಂದ್ರಲ್ಲ, ನೀವು ಕೇಳಿದಕ್ಕೆ ನನಗೊಬ್ಬ ಕೆಲವೊಬ್ಬರು ನೆನಪು ಬರುತ್ತೆ. ಜೀವನದ ಕೊನೆ ಅಂದ್ರೆ ಏಜ್ ಅಲ್ಲ, ಬಹುಶಃ ದುಃಖದ ಮೇಲೆ ದುಃಖ, ಹೇಳಿದ್ರ ಗಾಯದ ಮೇಲೆ ಗಾಯ ಅಂತ, ಆ ರೀತಿ ಗಾಯದ ಮೇಲೆ ಗಾಯ, ನೋವಲ್ಲೇ ನೋವು ಬರುವಂಥದ್ದು ಅವರ ದೊಡ್ಡ ಮಟ್ಟದ ದುರ್ಬರ ಸ್ಥಿತಿಗೆ ಕೊಂಡೊಯ್ಯುವಂಥದ್ದು ಕೆಲವು ಬರ್ತವೆ. ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂತಂದ್ರೆ, ಮನಸ್ಸನ್ನು ಒಳಗಡೆ ನಮಗೆ ಆನಂದ ಇಲ್ಲ ಅಂತಂದ್ರೆ ಮುಗೀತು. ಅಣ್ಣ ತಮ್ಮಂದರಲ್ಲಿ ಎಷ್ಟು ಅಂತಂದ್ರೆ ಬರೀ ಅವ್ರ ಬಾಲ್ಯಾವಸ್ಥೆಯಲ್ಲಿ ಅಷ್ಟೇ ಚೆನ್ನಾಗಿರ್ತಾರೆ, ಇನ್ನ ಬಹುಶಃ ಅಣ್ಣ ಸತ್ರೆ ತಮ್ಮ ಹೋಗಲ್ಲ, ತಮ್ಮ ಸತ್ರೆ ಅಣ್ಣ ಹೋಗಲ್ಲ, ಈ ಸ್ಥಿತಿ ಬಂದ್ಬಿಡ್ತಾರೆ. ಆ ಅಮ್ಮ ಅಂತಾಳತ್ತೆ, ತಾಯಿ ಆದವಳು, ಇವರು ಭಿಕ್ಷೆ ಬೇಡಬೇಕು, ದಾರಿಗೆ ಬಿಡ್ಬೇಕು, ಅದನ್ನ ರೋಡಲ್ಲಿ ಮಲ್ಕೋಬೇಕು, ಅಲ್ಲಿ ತನಕ ನಾನು ಕೊಡಲ್ಲ ಅಂತ. ಈ ಶನಿ ಎನ್ನುವವನು 30 ವರ್ಷಕ್ಕೊಮ್ಮೆ ಒಂದು ಮನೆಗೆ ಬಂದ್ರೆ, ಈ ಚಂದ್ರ ಅನ್ನುವನು 3 ತಿಂಗಳಿಗೆ ಬರ್ತಾನೆ. ಉಡುಪಿಯ ಬಳಿ ಒಂದು ಟೆಂಪಲ್, ನಮ್ಮ ಮುಳುಬಾಗಿಲ ಬಳಿ ಒಂದು ಟೆಂಪಲ್ ಇದೆ. ಅದು ಪ್ರಾತಃ ಕಾಲಕ್ಕೆ ಒಂದು ಬಣ್ಣ, ಮಧ್ಯಾಹ್ನ ಕಾಲಕ್ಕೆ ಒಂದು ಬಣ್ಣ, ಸಾಯಂಕಾಲಕ್ಕೆ ಒಂದು ಬಣ್ಣ, 3 ಬಣ್ಣವನ್ನು ಬದಲಾಯಿಸುತ್ತೆ. ಬರ್ತಿರ್ತಕ್ಕಂತಹ ಜಾತಕದ ವಿಷಯೋಗಕ್ಕೂ ನಿಮಗೆ ಅಹಂಕಾರ ಬಂದರೂ ಕೂಡ ವಿಷಯೋಗಕ್ಕೆ ಬಂದುಬಿಡುತ್ತೆ. ಜಾತಕಾದಿಗಳನ್ನು ನೋಡಿ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಜೀವನದಲ್ಲಿ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ, ಸಣ್ಣ ಪುಟ್ಟ ಗಾಯಗಳು ತೊಂದರೆಗಳಾದರೆ ಯಾರು ಬೇಕಾದರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಈ ಗಾಯದ ಮೇಲೆ ಗಾಯ, ಪೆಟ್ಟು ಮೇಲೆ ಪೆಟ್ಟು ಬೀಳ್ತಾ ಇರುತ್ತೆ. ಒಂದು ರೀತಿ ದಾರುಣವಾಗಿರುವಂಥ ಘಟನೆಗಳು, ಬೇಡವಾಗಿದೆ ಇರೋವಂಥ ಘಟನೆಗಳು ನಮ್ಮ ಜೀವನದಲ್ಲೇ ನಡೀತಾ ಇರುತ್ತೆ. ಇನ್ನೇನು ಲೈಫು ಮುಗ್ದೋಗೋ ಹಂತಕ್ಕೆ ಬಂದ್ಬಿಡುತ್ತೆ. ಆಲ್ಮೋಸ್ಟ್ 65-70 ಈ ಥರ ಆಗ್ತಿದೆ ಅಂದರೆ. ಸೊ ಈ ವಿಚಾರಗಳು ನನಗೇನಪ್ಪ, ಹುಡ್ದಾಗಿಂದನೂ ಹಿಂಗೆ ಆಗ್ತಿದ್ದೀರಾ ನನ್ನ ಲೈಫು, ಇದನ್ನೇನಾದರೂ ಜಾತಕದಲ್ಲಿ ಮುಂಚೆನೇ ತಿಳ್ಕೊಳ್ಬೋದಾಗಿತ್ತಾ, ಈ ಥರ ಲೈಫಲ್ಲಿ ನಡೆಯುತ್ತೆ ಅನ್ನೋವಂಥದ್ದು, ಏಟ್ಗಳ ಮೇಲೆ ಏಟ್ ಬೀಳುವಂಥದ್ದು, ಯಾವುದೇ ಕೆಲಸ ಕೈ ಹಾಕಿದ್ರು ಸಕ್ಸಸ್ ಆಗಲ್ಲ ಅನ್ನೋಂಥದ್ದನ್ನ ನಾವು ಜಾತಕದಲ್ಲಿ ಫಸ್ಟೇ ನೋಡಿಕೊಂಡು ಕಣ್ಣು ಹಿಡ್ಕೊಂಡು ಅದಕ್ಕೆ ಪರಿಹಾರ ಏನಾದರೂ ಮಾಡ್ಕೊಂಡಿದ್ರೆ ನಾನು ಕೂಡ ಎಲ್ಲರ ಹಾಗೆ ಒಂದು ಜೀವನ ಸಾಗಿಸ್ಬೋದಾಗಿತ್ತು ಅಂತ ಅನಿಸಿರುತ್ತೆ. ಬಟ್ ಇದು ನಾವು ನೋಡ್ಕೊಳ್ಳೋದಕ್ಕೆ ತುಂಬ ಡಿಲೇ ಆಗಿಬಿಟ್ಟಿದ್ರೆ ಲೈಫೇ ಎಂಡಿಂಗ್ ಅಂತ ಬಂದ್ಬಿಡುತ್ತೆ ಅಂತ ಹೇಳ್ಬೋದು. ಸೊ ವಿಚಾರ ಇಷ್ಟೇ. ಸೊ ಜಾತಕದಲ್ಲಿ ಫಸ್ಟೇ ನೋಡಿ ಅಂದ್ರೆ ಏಜ್ ಆಯ್ತು ಅಂತ ಗುರುಗಳು ಅಷ್ಟೇ, ಏಜ್ ಆಯ್ತು ಅಂತಲ್ಲ, ಅಲ್ಲ ಏಜ್ ಆಯ್ತು, ಇನ್ನೇನು ಕೊನೆ ಟೈಮ್ ಬಂದಾಯ್ತು ಅನ್ನೋ ಥರ. ಈಗ ಇಷ್ಟು ವರ್ಷದಿಂದನೇ ಒಳ್ಳೆ ಟೈಮ್ ನೋಡ್ಲಿಲ್ಲ, ಇನ್ನು 65-70 ಆಗ್ತಿದೆ, ಈಗಿನ ಒಳ್ಳೆ ಟೈಮ್ ಬರುತ್ತಾ ಅಂತ ಅನ್ಸ್ಬಿಡುತ್ತೆ ಆ ಟೈಮಲ್ಲಿ ಅಂತಾನೆ. ಸೊ ಜಾತಕದಲ್ಲಿ ತಿಳ್ಕೊಬೋದಾ ಅಂತ ಗುರುಗಳೇ, ಪರಿಹಾರ ಮಾಡ್ಕೋಬೋದಾ ಹೇಗೆ ಅಂತ? ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಪಾಪ ನೀವು ಹೇಳಿದ್ದು ಜಾತಕ ಇದ್ದರೆ ತಿಳ್ಕೊಬೋದು, ಇಲ್ಲ ಅಂದರೆ ಅದು ಇನ್ನೂ ಕಷ್ಟ. ಏನು ತಿಳ್ಕೊತಾರೆ ಅಂದರೆ, ನೀವು ಜೀವನದ ಕೊನೆ ಅಂದ್ರಲ್ಲ, ನೀವು ಕೇಳಿದಕ್ಕೆ ನನಗೊಬ್ಬ ಕೆಲವೊಬ್ಬರು ನೆನಪು ಬರುತ್ತೆ. ಜೀವನದ ಕೊನೆ ಅಂದರೆ ಏಜ್ ಅಲ್ಲ, ಬಹುಶಃ ದುಃಖದ ಮೇಲೆ ದುಃಖ, ಹೇಳಿದ್ರ ಗಾಯದ ಮೇಲೆ ಗಾಯ ಅಂತ, ಆ ರೀತಿ ಗಾಯದ ಮೇಲೆ ಗಾಯ, ನೋವಲ್ಲೇ ನೋವು ಬರುವಂಥದ್ದು ಅವರ ದೊಡ್ಡ ಮಟ್ಟದ ದುರ್ಬರ ಸ್ಥಿತಿಗೆ ಕೊಂಡೊಯ್ಯುವಂಥದ್ದು ಕೆಲವು ಬರ್ತವೆ. ಅದನ್ನು ಜಾತಕದಲ್ಲಿ ಕಂಡುಹಿಡಿಬೋದು. ಯಾವಾಗ ಶನಿ ಮತ್ತು ಚಂದ್ರರು ಒಟ್ಟಿಗಿರುತ್ತಾರೋ ದುರ್ಬರ, ಅದನ್ನೇನು ಕರೀತಾರೆ ಅಂದರೆ ವಿಷಯೋಗ ಅಂತ ಕರೀತಾರೆ. ಕೆಲವರಿಗೆಲ್ಲೋ ಯಾವ ಯೋಗಗಳಿದ್ದರೆ ಇವರಿಗೆ ವಿಷಯೋಗ. ಚಂದ್ರ ಮತ್ತು ಶನಿ, ಯಾಕಂದರೆ ಮನಸ್ಸಿನ ಕಾರಕ. ಮನಸ್ಸು ನಮಗೆ ಚೆನ್ನಾಗಿರಬೇಕಲ್ಲ, ಆ ಮನಸ್ಸೇ ನಮಗೆ, ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅಂತಂದರೆ, ಮನಸ್ಸನ್ನು ಒಳಗಡೆ ನಮಗೆ ಆನಂದ ಇಲ್ಲ ಅಂತಂದರೆ ಇನ್ನು ಮುಗೀತು. ಅಂದರೆ ಚಂದ್ರ ಶನಿ ಯಾವ ಮನೆಯಲ್ಲಿದ್ರೂ ಇದು ಅನ್ವಯ ಆಗುತ್ತಾ ಗುರುಗಳೇ, ಅಥವಾ ಜಾತಕ ಸಂಪೂರ್ಣವಾಗಿ ನೋಡ್ಬೇಕು? ಅಪ್ಲೈ ಆಗುತ್ತೆ. ಆದರೆ ದುರ್ಬರ ಸ್ಥಿತಿ ಅಂತೀನಲ್ಲ ನಾನು, ತುಂಬ ಕಂಟಕದ ಮೇಲೆ ಕಂಟಕ ತಲುಪ್ತಾ ಇದ್ದಾರೆ ಅವರು ಅಂತಂದರೆ, ಆರೋಗ್ಯದಲ್ಲಿ ತುಂಬ ಏರುಪೇರು ಅಂದರೆ ಲಗ್ನದಲ್ಲಿ. 2ನೇ ಮನೇಲಿ ಇವರಿಬ್ಬರು ಇದ್ದಾರೆ ಅಂತಂದರೆ ಹಣಕಾಸಿನ ವಿಚಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಏನು ಮಾಡೋದಿಲ್ಲ, ಆಚೆ ಬರೋಕ್ಕೆ ಆಗಲ್ಲ. ಎಷ್ಟೋ ಥರದ ಯಜ್ಞ ಪೂಜೆ ಏನೇನೋ ಮಾಡ್ತಾರೆ ಅವರು, ಏನು ಮಾಡೋದು ಆಗ್ತಿರಲ್ಲ. ಇನ್ನು 3ನೇ ಮನೆ ಅಂತಂದರೆ ಇವರು ಇದ್ದದ್ದು ಅಣ್ಣ ತಮ್ಮಂದರಲ್ಲಿ. ಎಷ್ಟು ಅಂತಂದರೆ ಬರೀ ಅವ್ರ ಬಾಲ್ಯಾವಸ್ಥೆಯಲ್ಲಿ ಅಷ್ಟೇ ಚೆನ್ನಾಗಿರ್ತಾರೆ, ಇನ್ನು ಬಹುಶಃ ಅಣ್ಣ ಸತ್ರೆ ತಮ್ಮ ಹೋಗಲ್ಲ, ತಮ್ಮ ಸತ್ರೆ ಅಣ್ಣ ಹೋಗಲ್ಲ, ಈ ಸ್ಥಿತಿ ಬಂದುಬಿಡ್ತಾರೆ. ಅಷ್ಟು ಕಲಹಗಳು. ಆಮೇಲೆ ತಾಯಿ 4ನೇ ಮನೆ ಇವರಿಬ್ಬರು ಇದ್ದುಬಿಟ್ರೆ, ನಿನ್ನೆ ಯಾರೋ ಬಂದರು ನನ್ನ ಬಳಿ, ಬೇಕಾದಷ್ಟು ಆಸ್ತಿ ಇದೆ, ಆನಂದಕ್ಕೆ ಬದುಕ್ಬೋದು, ಒಂದು 100 ಕೋಟಿ ಆಸ್ತಿವಂತರು ಅವರು. ಅಮ್ಮನ ಹೆಸರು ಇಟ್ಕೊಂಡಿದ್ದಾಳೆ,
ಮಕ್ಕಳು ಸಾಲಗಳ ಮೇಲೆ ಸಾಲ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಆ ಲ್ಯಾಂಡ್ ಸುಮ್ಮನೆ ಯಾರೋ ಕೇಳಿದ್ರಂತೆ, ನಾವೆಲ್ಲ ಮಾಡ್ಕೊಳ್ತೀವಿ, ನಮ್ಗೆ ಲೀಸಿಗೆ ಕೊಡಿ ಅಂತ. ಲೀಸಿಗೆ ಕೊಟ್ಟರೆ ನಿಮಗೆ 10 ಕೋಟಿ ಕೊಡ್ತೀವಿ ಅಂತ. ಆ ಲ್ಯಾಂಡ್ ಲೀಸ್ ಕೊಟ್ಟರೆ ನಾವೆಲ್ಲ ಮಾಡ್ಕೊಳ್ತೀವಿ, ಬರೀ ಲ್ಯಾಂಡ್ ಮಾತ್ರ ನಮಗೆ ಕೊಡಿ ಅಂತ. ಈ ಅಮ್ಮ ಜಪ್ಪ ಎಂದ್ರು ಕೊಡ್ತಾ ಇಲ್ಲ, ಕಳಕಳಿಯಿಂದ ಬೇಡ್ತಾ ಇದ್ದಾರೆ. ನ್ಯಾಯ ಪಂಚಾಯಿತಿ ಮಾಡಿದ್ದಾರೆ, ನ್ಯಾಯಗಳು ಮಾಡ್ತಾರೆ, ಯಾರ್ಯಾರು ದೊಡ್ಡವ್ರು ಬಂದು ನ್ಯಾಯ ಮಾಡಿದ್ದಾರೆ. ಆ ಅಮ್ಮ ಒಪ್ಕೊಂಡಿದ್ರೆ ಸರಿ. ಆ ಅಮ್ಮನ ಮನಸ್ಸು ನೋಡಿ, 4ರ ಮನೆ ಇವರಿಬ್ಬರು ಇದ್ರೆ ಏನಾಗುತ್ತೆ ಅನ್ಲಿಕ್ಕಿಂತ ನಾನು ಉದಾಹರಣೆ ಹೇಳ್ತಾ ಇದ್ದೀನಿ ಹೇಗಿದೆ ಅಂತ. ಆ ಅಮ್ಮ ಅಂತಾಳಂತ, ತಾಯಿ ಆದವಳು, ಇವರು ಭಿಕ್ಷೆ ಬೇಡಬೇಕು, ದಾರಿಗೆ ಬೇಡಬೇಕಾದ್ರೆ ರೋಡಲ್ಲಿ ಮಲ್ಕೋಬೇಕು, ಅಲ್ಲಿ ತನಕ ನಾನು ಕೊಡಲ್ಲ ಅಂತಾಳ. ಮಕ್ಕಳು ರೋಡಲ್ಲಿ ಮಲ್ಕೋಬೇಕು, ಅಲ್ಲಿ ತನಕ ನಾನು ಕೊಡಲ್ಲ ಅಂತಾಳಂತ. ಇನ್ನೇನಾಗಿರ್ಬೇಕು ಆ ಅಮ್ಮ ಮನಸ್ಸು, ಇನ್ನೆಷ್ಟು ಕಠಿಣ ಆಗಿರಬೇಕು. ಯಾಕೀಗೆ? ಹೀಗಾಗಿ ಅವ್ರ ಮನೆಯಲ್ಲಿ ಸೊಸೆಗಳು, ಆಮೇಲೆ ಅವ್ರ ಮನೆಯಲ್ಲಿ ಮಕ್ಕಳು ಅವರೊಂದು ರೀತಿಯ ಈ ಪ್ರೇತಾತ್ಮಗಳ ರೀತಿ ಓದೋದ್ರಲ್ಲಾಗಿರ್ಬೋದು, ಮನೆಯಲ್ಲಿ ಯಾವುದೋ ಟೈಮ್ ಸ್ನಾನಗಳು ಸರಿಯಾಗಿ ಮಾಡದೆ, ಊಟ ಇನ್ ಟೈಮ್ ಮಾಡದೆ, ಈ ಥರದ್ದು ಬಹಳ ದಾರಿದ್ರ್ಯ ಸ್ಥಿತಿ. ಇದನ್ನೇ ದುರ್ಬಲ ಸ್ಥಿತಿ ಅಂತ ನಾನು. ಇಂತಹ ಸ್ಥಿತಿ ಏನಾರ ತಲುಪಿದ್ದರೆ ಹಿಂಗೆ ಇರುತ್ತೆ. ಇನ್ನು 7ನೇ ಮನೆ ಇದ್ಬಿಟ್ರೆ ಇನ್ನು ಹೇಳೋದೇ ಬೇಡ, ಗಂಡ ಹೆಂಡ್ತಿದ್ದು. ಹೀಗೆ ಜಾತಕದ ಅಷ್ಟೂ ಮನೆಗಳಿಗೆ ಸಂಬಂಧಪಟ್ಟಾಗ ಯಾವುದಕ್ಕೆ ಇವನಿಗಾಗಿದೆ ಅಂತ ಗೊತ್ತಾಗಲಿಕ್ಕೆ ಸಾಧ್ಯ ಇದೆ. ಆ ತರಹದ್ದು ವಿಷಯೋಗ ಇತ್ತು ಅಂತಂದರೆ ಈ ಸ್ಥಿತಿಯನ್ನು ಅವರು ತಲುಪಿಬಿಡುತ್ತಾರೆ. ಯಾಕೆ ಅಂತಂದರೆ ಈ ಶನಿ ಎನ್ನುವವನು 30 ವರ್ಷಕ್ಕೊಮ್ಮೆ ಒಂದು ಮನೆಗೆ ಬಂದರೆ, ಈ ಚಂದ್ರ ಅನ್ನುವನು 3 ತಿಂಗಳಿಗೆ ಬರ್ತಾನೆ. ಈ ಶನಿದು ಆಮೆಯ ಓಟ, ಈ ಚಂದ್ರಂದು ಚಿರತೆಯ ಓಟ. ಎಲ್ಲಿಗೆ ಸಂಬಂಧ ನೋಡಿ, ಎಷ್ಟು ನಿಧಾನವಾಗಿ ನಡಿಗೆ, ಎಷ್ಟು ಫಾಸ್ಟು ನಡಿಗೆ, ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಇವರಿಬ್ಬರು ಜೊತೆಗಿದ್ದರೆ ಮುಗೀತು, ಅಲ್ಲಿಗೆ ಸಮಾಪ್ತಿ, ಅಲ್ಲಿಗೆ ಎಂಡ್ ಅಂತ ಅಂದ್ಕೊಳ್ತಾನೆ ಇರ್ತೀನಿ. ಪಾಪ ನಿಮಗೆ ಪರಿಹಾರ ನೇರವಾಗಿ ಸೂಚಿಸುವಂಥದ್ದು ಇತ್ತು ಅಂತಂದರೆ ಬಹಳ ಪ್ರಫುಲ್ಲವಾಗಿರೋದು. ಇದನ್ನೇ ಹೇಳಿದ್ದೆ ನಾನು, ನಮ್ಮ ಬದುಕು ಬದಲಾಯಿಸ್ಕೊಳ್ಬೇಕು ಅಂತಂದರೆ ನಾನು ಹೇಳಿದ್ದೆ ಒಂದು ಸಲ, ರಾಜಸ್ಥಾನದಲ್ಲಿ ಒಂದು ದೇವಸ್ಥಾನ, ಉಡುಪಿಯ ಬಳಿ ಒಂದು ಟೆಂಪಲ್, ನಮ್ಮ ಮುಳುಬಾಗಿಲ ಬಳಿ ಒಂದು ಟೆಂಪಲ್ ಇದೆ. ಅದು ಪ್ರಾತಃ ಕಾಲಕ್ಕೆ ಒಂದು ಬಣ್ಣ, ಮಧ್ಯಾಹ್ನ ಕಾಲಕ್ಕೆ ಒಂದು ಬಣ್ಣ, ಸಾಯಂಕಾಲಕ್ಕೆ ಒಂದು ಬಣ್ಣ, 3 ಬಣ್ಣವನ್ನು ಬದಲಾಯಿಸುತ್ತೆ ಆ ಒಂದು ಶಿವ. ಅದು ಕೂಡ ಕೃತಯುಗದಲ್ಲಿ ಅತ್ರಿ ಮಹರ್ಷಿ ಪ್ರತಿಷ್ಠೆ ಮಾಡಿರೋ ದೇವಸ್ಥಾನ. ಕೃತಯುಗದಲ್ಲಿ ಎಂಥ ಅದ್ಭುತ ಅಂದರೆ ಅಂಥ ಅದ್ಭುತಗಳು. ಆ ತರಹದ್ದು ದರ್ಶನ ಮಾಡಿ ಅಲ್ಲಿ ಒಂದು ಸೇವೆಯನ್ನು ಮಾಡಿ ಸಾಧ್ಯವಾದಷ್ಟು ಅಲ್ಲೇನಾದರೂ ಒಂದು ನಾನು ಮಾಡಬೇಕು ಅಂತ ಹಂಬಲ ಇಟ್ಕೋಬೇಕು, ಒಂದು ಕನಸು ಕಟ್ಕೋಬೇಕು. ಆ ತರಹದ್ದು ದೊಡ್ಡ ಮಟ್ಟದ ಸೇವೆಯಲ್ಲಿ ನಾನು ಮಾಡ್ತೀನಿ, ನನಗಿದು ನನ್ನ ಕೈವಶವಾದರೆ ಅಂತ ಒಂದು ಸಂಕಲ್ಪ, ಒಂದು ಹರಕೆ ಮಾಡಿಕೊಂಡು ಒಂದು ಅಭಿಷೇಕವನ್ನು ಮಾಡುವಂಥದ್ದು. ಇನ್ನು ಈ ಒಂದು ವಿಷಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಇವರು ಅಕ್ಕಿಯನ್ನು ಎಳ್ಳನ್ನು ದಾನ ಮಾಡಬೇಕು. ಎಷ್ಟು ವರ್ಷಗಳ ಕಾಲ ಅಂತಂದರೆ ಈ ಮಕ್ಕಳನ್ನ ಆಟ ಆಡಿಸ್ತಾ ಇರೋದು ಈ ಅಮ್ಮ ಒಂದು 10ರಿಂದ 12 ವರ್ಷಗಳಿಂದ. 10ರಿಂದ 12 ವರ್ಷ ಅವ್ರ ಜೀವನ ಮಾಡೋಕ್ಕೆ ಬೇರೆ ದಾರಿನೇ ಇಲ್ಲ. ಸಾಲದ ಮೇಲೆ ಸಾಲಗಳು ಮಾಡಿಕೊಂಡು ಪಾಪ ಯಾರಿಗೂ ಕಾಣದಾಗ ಓಡಾಡ್ತಿದ್ದಾರೆ. ಯಾವುದೋ ಬಾಡಿಗೆ ಮನೆ ಇದ್ದಾರೆ, ಬೇಕಾದಷ್ಟು ಆಸ್ತಿ ಇದೆ. ಅದು ಈ ಯೋಗ ನಿಮಗೆ ನಿತ್ತು ಅಂತಂದ್ರೆ ಮುಗೀತು. ನಾನು ಹೇಳ್ತಿರೋದು ದೊಡ್ಡವರು ಚೆನ್ನಾಗಿ ಬೆಳೆದಿದ್ದಾರೆ. ಬಹುಶಃ ಏನಾದರೂ ಈ ಯೋಗ ನಿಮಗೆ ಯಾವತ್ತಾದರೂ ಅಪ್ಲೈ ಆಯಿತು ಅಂತಂದರೆ, ಇನ್ನೇನಾದರೂ ಈ ಶನಿ ಮಹಾದಶೆಯಲ್ಲಿ ಚಂದ್ರ ಬಂತು ಅಂತಂದರೆ, ಚಂದ್ರ ಮಹಾದಶೆಯಲ್ಲಿ ಶನಿ ಬಂತು ಅಂತಂದರೆ, ಇವರಿಬ್ಬರು ಬಂದರೂ ಇದೇ ಕಥೆ. ಈಗೆಲ್ಲ ಕೂಡ ಏರುಪೇರು ಆಗ್ತಿರ್ತವೆ. ದೊಡ್ಡ ಮಟ್ಟಕ್ಕೆ ಬೆಳೆದ್ರೆ ದಿಢೀರ್ ಕುಸಿದು ಬೀಳುವಂಥದ್ದು, ದೊಡ್ಡ ಮಟ್ಟದ ಆಸೆಗಳು. ಅಲ್ಲಿ ಏನು ಮಾಡ್ತಾನೆ ಗೊತ್ತಾ, ನಿಮಗೆ ವಿಕ್ರಮಾದಿತ್ಯನ ಕತೆ ಕೇಳಿದರೆ ರಾಜನಾಗಿ ಬೆಳೀತಾರೆ. ಸ್ವಲ್ಪ ಏನು ಬಿಡುವಂಥ ಅಹಂಕಾರದಿಂದ ಒಂದೇ ಒಂದು ಮಾತನಾಡಿದ್ರು ಈ ವಿಷಯೋಗಕ್ಕೆ ಬಂದಿದ್ದು ಹೋಗ್ತೀವಿ. ಬರ್ತಿರ್ತಕ್ಕಂತಹ ಜಾತಕದ ವಿಷಯೋಗಕ್ಕೂ ನಿಮಗೆ ಅಹಂಕಾರ ಬಂದರೂ ಕೂಡ ವಿಷಯೋಗಕ್ಕೆ ಬಂದುಬಿಡುತ್ತೆ. ಜಾತಕಾದಿಗಳನ್ನು ನೋಡಿ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಇಲ್ಲಿ ಈ ಶ್ರಮಕಾರಕನಾಗಿರುವಂಥವನು ಶನಿ ಇದ್ದಾನಲ್ಲ, ಆಯುಷ್ಯಕಾರಕನಾಗಿರ್ತಕ್ಕಂತಹ ಶನಿ ಇದ್ದಾನಲ್ಲ, ನ್ಯಾಯಕಾರಕನಾಗಿರ್ತಕ್ಕಂಥ ಶನಿ ಇದ್ದಾನಲ್ಲ, ಇವನನ್ನು ನೀವು ಶನಿವಾರ ದಿವಸ ಮೊನ್ನೆ ಬಿತ್ತಿತ್ತು ಶನಿ ಅಮಾವಾಸ್ಯೆ, ಅಂತಹ ದಿನದಲ್ಲಿ ನೀವು ಸರಿಸಿ ಮಾಡ್ಕೋಬೋದಾಗಿತ್ತು. ಈ ತರಹದನ್ನು ನೋಡಿಕೊಂಡು ಜಾತಕ ರೀತಿಯ ಹರಳುಗಳನ್ನು ಹಾಕ್ಕೊಳ್ತಕ್ಕಂಥದ್ದು, ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹರಳುಗಳು ಧರಿಸುವಂಥದ್ದು, ಕೆಲವು ಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು. ಇನ್ನೂ ಶನಿಗೆ ಸಂಬಂಧಪಟ್ಟ ಇನ್ನು ಆಕಸ್ಮಿಕ ಏನಾದರೂ ಅಲ್ಲಿ ಮಾಂದಿ ಇತ್ತು ಅಂದರೆ ಮುಗಿದೇ ಹೋಯಿತು. ಶನಿ ಚಂದ್ರ ಮಾಂದಿ ಸೇರಿದ್ರೂ ಏನು ನಾನು ಹೇಳೋದೇ ಬೇಡ, ಇವರನ್ನು ಮೇಲೆ ಕೆತ್ತೋದೇ ಕಷ್ಟ. ಆದರೆ ಇವರೊಂದು ಯಜ್ಞ ದೀಕ್ಷೆಯನ್ನು ಹಿಡಿದುಕೊಂಡ್ರೆ ಮಾತ್ರ ಬಹುಶಃ ನಿಮಗೆ ಯಾವುದೇ ಮಾನವ ಕೈ ಹಿಡಲಿಕ್ಕಾಗಲ್ಲ, ಭಗವಂತನೇ ಕೈ ಹಿಡಿಬೇಕು.
ಹಾಗಾಗಿ ನೀವು ಭಗವಂತನನ್ನು ಮೊರೆ ಹೋಗೋದು ಅಂದರೆ ಮಾತ್ರ ಯಾವುದೇ ಆಸ್ತಿ ಪಾಸ್ತಿ ಕೈ ಹಿಡಿಯಲ್ಲ, ನಿಮ್ಮ ಅಮ್ಮ ಕೈ ಹಿಡಿಯಲ್ಲ, ಅಣ್ಣ ಕೈ ಹಿಡಿಯಲ್ಲ, ತಮ್ಮ ಕೈ ಹಿಡಿಯಲ್ಲ, ಯಾವುದೇ ಬಂಧು ಬಳಗ ಕೈ ಹಿಡಿಯೋಕ್ಕೆ ಸಾಧ್ಯವೇ ಇಲ್ಲ. ಯಾರಾದರೂ ಆ ಸ್ಥಿತಿಗೆ ಹೋಗಿದ್ರೆ ಗೊತ್ತಾಗುತ್ತೆ. ಯಾರು ಆ ಸ್ಥಿತಿಗೆ ತಲುಪಿಲ್ವೋ, ನಾವು ಕಾಯಕನೇ ಕೈಲಾಸ, ಆಮೇಲೆ ನಾವು ಕೆಲಸ ಮಾಡಿದ್ರೆ, ನೀನು ಕೆಲಸ ಮಾಡೋದು ಕರೆಕ್ಟೇ, ಆ ಸ್ಥಿತಿ ತಲುಪಿದವ್ರಿಗೆ ಅದು ಅಪ್ಲೈ ಆಗ್ತಾ ಇಲ್ವಲ್ಲ. ಅವನು ಕೆಲಸ ಮಾಡಿದ್ರೂ ಆಗ್ತಾ ಇಲ್ಲ, ಹಗಲು ರಾತ್ರಿ ಮಾಡುತ್ತಾನೆ. ಪಾಪ ನನ್ನ ಬಳಿ ಬಂದವ ಆತ ಅಷ್ಟು ಆನೆಸ್ಟ್ ಕೆಲಸ ಮಾಡ್ತಾನೆ. ರಾತ್ರಿಗೆ ಮಲಗೋದು ಬಿಟ್ಟರೆ 10 ಗಂಟೆ ತನಕ ಕೆಲಸ ಮಾಡ್ತಾನೆ. ಏನು ಮಾಡೋದು ಡೆವಲಪ್ಮೆಂಟ್ ಇಲ್ಲ. ತುಂಬ ಚೆನ್ನಾಗಿ ಏನೇನೋ ಮಾಡ್ತಾನೆ. ಆತನಿಗೆ ಆ ತಾಯಿ ಒಬ್ಬಾಕೆ ಅಡ್ಡ ಹಾಕಿರೋದು, ಆ ತಾಯಿಯ ದೊಡ್ಡದೊಂದು ಶಾಪ. ಅದೇ 4 ಮನೆ ಇದ್ದರೆ ತಾಯಿಯ ಶಾಪ ಬಿತ್ತು ಅಂದರೆ, ಅವೆರಡು ಅಲ್ಲಿತ್ತು ಅಂದರೆ, ಇನ್ನು ಇವನ ಸುತ್ತ ಪೂರ್ತಿ ಇವನ ಕುಟುಂಬಕ್ಕೂ ಈ ವಿಷಯೋಗದ ಕಾಂಪೌಂಡೇ. ಈ ವಿಷಯೋಗ ಇದ್ದಾಗ ನೀವು ನೀರಲ್ಲೂ ವಿಷ, ಅನ್ನದಲ್ಲೂ ವಿಷ, ಆಹಾರದಲ್ಲೂ ವಿಷ. ಅಷ್ಟೇ ಯಾಕೆ, ನಿಮ್ಮ ಬಟ್ಟೆಯಲ್ಲೂ ವಿಷ ತುಂಬಿದೆ ಅಂದರೆ ಇನ್ನೇ ನಿಮ್ಮನ್ನು ಮೇಲೆ ಕೆತ್ತದು ಸಾಧ್ಯವೇ ಇಂತಹದ್ದು ವಿಷಯೋಗ. ಅದಕ್ಕಾಗಿ ಇದನ್ನು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಲಾಂಗ್ ಟೈಮ್ ಟ್ರೀಟ್ಮೆಂಟ್ ಇದು. ಇದೊಂದು ರೀತಿಯ ಮಾರಕ ಕಾಯಿಲೆ. ಇದನ್ನು ವಾಸಿ ಮಾಡೋಕ್ಕೆ ಆಗಲ್ಲ, ಆದರೂ ಮಾಡಬಹುದು. ಅದರಲ್ಲಿ ಜೀವ ಇದೆ ಅಂದರೆ ಮಾಡಬಹುದು. ಅದಕ್ಕೆ ಪರಿಹಾರಗಳು ಎಲ್ಲಿದೆಯೋ ಅದನ್ನು ಹಿಡಿದು ಮಾಡಿದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರ ಸಿಕ್ಕಿ ಈತ ಆಚೆ ಬರಲಿಕ್ಕೆ ಸಾಧ್ಯವಿದೆ. ಆದರೆ ಅಷ್ಟೇ ಪೇಷನ್ಸನ್ನು ಮಾಡುವಂಥದ್ದು, ತಿಳ್ಕೊಳ್ಳೋಂಥ ಪ್ರಯತ್ನ. ಪ್ರಪಾತಕ್ಕೆ ಬಿದ್ದುಬಿಟ್ಟಿದ್ದೀವಿ, ದುರ್ಬಲ ಸ್ಥಿತಿ ಅಂತಂದರೆ ಅಂತಹದ್ದಕ್ಕೂ ನಾನು ಹೇಳಿದ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ಒಂದು ಸಂಕಲ್ಪ, ಒಂದು ಹರಕೆ ಮಾಡಿಕೊಂಡ್ರೆ ಇಂತಹ ನೀಚ ಸ್ಥಿತಿಯನ್ನು ಕೂಡ ಹೊರಗೆ ಬರುತ್ತೆ. ಅದರಲ್ಲೂ ಕೂಡ ಚಂದ್ರ ಏನಾದರೂ ಶುಕ್ಲ ಪಕ್ಷದ ಋತು ಚಂದ್ರ ಆಗಿದ್ದರೆ ಪರವಾಗಿಲ್ಲ. ಅವನೇನಾದರೂ ನೀಚ ಚಂದ್ರ ಆಗಿದ್ದು ಚಂದ್ರ ಕೂಡ ನೀಚನಾಗ್ಬಿಟ್ಟ ಅಂತಂದರೆ ಮುಗೀತು, ಭಾರಿ ಕಷ್ಟ ಆಗೋದು. ಅದಕ್ಕೆ ಅವರು ಒಂದು ದಿನಕ್ಕೆ ಇಷ್ಟು ಅಂತೇಳಿ ಅವ್ರ ಬಾಯಿಂದ ಅಪ್ಪಿ ಕೂಡ ಕೆಟ್ಟ ಪದಗಳು ಬರಬಾರ್ದು. ಅವ್ರ ಬಾಯಲ್ಲಿ ಅಪ್ಪಿ ಸುಳ್ಳು ಬರಬಾರ್ದು. ಅವ್ರ ಬಾಯಲ್ಲಿ ಸತ್ಯಂಬದ ಧರ್ಮಂಜರ, ಸತ್ಯದಿಂದಲೇ ನಡೀತಿರಬೇಕು. ಅವ್ರಿಗೆ ಟೆಸ್ಟ್ ಮೇಲೆ ಟೆಸ್ಟ್, ಅದು ಪರೀಕ್ಷೆ ಮೇಲೆ ಪರೀಕ್ಷೆ, ಅವ್ರ ಬೈ ಬರ್ತ್ ಪಡ್ಕೊಂಬಂದಿದ್ದೆ ಅದು. ಇದನ್ನು ಕೂಡ ಡಿಲೀಟ್ ಮಾಡಬೇಕು ಅಂತಂದರೆ, ಇದನ್ನು ಕೂಡ ಶುದ್ಧಿ ಮಾಡಬೇಕು ಅಂತಂದರೆ ಸಿದ್ಧಿಯನ್ನು ಮಾಡಿಕೊಂಡ್ರೆ ಮಾತ್ರ ಸಾಧ್ಯವಾಗುತ್ತೆ. ಖಂಡಿತ ಗುರುಗಳೆಲ್ಲ ಒಂದು ಕಡೆ 2-3 ವಿಚಾರಗಳನ್ನ ಇದ್ರಲ್ಲಿ ತಿಳ್ಕೊಂಡ್ವಿ. ಪೆಟ್ಟ ಮೇಲೆ ಪೆಟ್ಟು, ಗಾಯದ ಮೇಲೆ ಗಾಯ ಆಗಿದೆ. ಸೊ ಲೈಫ್ ಇಷ್ಟೇನಾ ಅನ್ನೋ ಒಂದು ಹಂತಕ್ಕೆ ಹೋಗಿರೋರಿಗೆ ಅವರ ಒಂದು ಜಾತಕ ನೋಡಿದಾಗ ಚಂದ್ರ ಆ್ಯಂಡ್ ಶನಿ ಕಾಂಬಿನೇಷನ್ ಆಗಿರ್ಬೋದು, ಜೊತೆಗೆ ವಿಷಯೋಗ ಅಂತ ಕರಿತೀವಿ. ಅದು ಯಾವ್ಯಾವ ಮನೇಲಿದ್ರೆ ಯಾವ್ಯಾವ ರೀತಿ ಸಮಸ್ಯೆಗಳು ಅವ್ರ ಜೀವನದಲ್ಲಿ ಆಗಿರುತ್ತೆ, ಪರಿಹಾರ ರೂಪವಾಗಿ ಯಾವ ಕ್ಷೇತ್ರಕ್ಕೆ ಭೇಟಿ ನೀಡಬೇಕು, ಇನ್ನು ಏನೆಲ್ಲ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಪ್ರತಿಯೊಂದು ಸಮಸ್ಯೆಗೂ ಕೂಡ ಅದರದೇ ಆಗಿರುವಂಥ ಪರಿಹಾರಗಳಿರುತ್ತೆ. ನಿಮ್ಮ ಜಾತಕದ ಪರಿಶೀಲನೆ ಮಾಡಿಕೊಂಡು ಯಾವ ತೊಂದರೆ ನಿಮ್ಗೆ ಆಗ್ತಾ ಇದೆ, ಯಾವ ಪರಿಹಾರ ನೀವು ಮಾಡ್ಕೊಳ್ಬೇಕು ಅದನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.